ಸ್ಟಾರ್ಟ್. ಓಕೆ. ಸೊ ಎಲ್ರಿಗೂ ಸುಸ್ವಾಗತ. ಈ ಟೆಕ್ ವಿದ್ಯಾ ತರಗತಿಗೆ ಒಂದು ಕ್ವಿಕ್ ಮುನ್ನೋಟ ಅಂತ ಹೇಳ್ಬೋದು. ಅಂದರೆ ಮುಂದೆ ಈ ಐ ಟಿ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಏನೇನೆಲ್ಲ ಆಗ್ತಾ ಇದೆ ಈಗ ಅಂತ. ಮೊದಲಿಗೆ ಏನಂದರೆ ಎಲ್ಲರೂ ಕೇಳಿರಬಹುದು, ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಆಗ್ತಾ ಇದೆ. ಅದರಲ್ಲೂ ಚಾಟ್ ಜಿ ಪಿ ಟಿ, ವಿಡಿಯೋ ಕ್ರಿಯೇಷನ್, ಇಮೇಜಸ್, ತುಂಬ ಚಂದದಲ್ಲಿ ಎಲ್ಲರೂ ಪಿಕ್ಚರ್ಸನ್ನು ಮಾಡ್ತಾ ಇದ್ದಾರೆ. ನಿಮಗೆ ಸಿಗ್ತಾ ಇದೆ, ವಿಡಿಯೋಸ್ ಸಿಗ್ತಾ ಇದೆ. ಅದು ತುಂಬ ಫಾಸ್ಟಲ್ಲಿ ಮೇಲೆ ಬರ್ತಾ ಇದೆ. ಅಂದರೆ ಅದು ಸ್ಪೀಡ್ ನಿಮಗೆ ಇಮ್ಯಾಜಿನ್ನು ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಬೇಗ ಜನರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಬೇರೆ ಬೇರೆ ಟೂಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಕೆಲವರು ಅದನ್ನು ಸರಿಯಾಗಿ ಗೊತ್ತಿದ್ದು ಯೂಸ್ ಮಾಡ್ತಾ ಇದ್ದಾರೆ, ಕೆಲವರು ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಯತ್ನ ಏನಂದರೆ, ಮೊದಲಿಗೆ ನಾನು ಇದನ್ನೆಲ್ಲ ಅವಾಯ್ಡೇ ಮಾಡ್ತಾ ಇದ್ದೆ. ನಮ್ಮ ಗ್ರೂಪಲ್ಲಿ ಇದೆಲ್ಲ ಬೇಡ ಅಂತಲೇ ಇದ್ದೆ. ಆದರೆ ಜಾಸ್ತಿ ಜನರು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಕಡೆಯಲ್ಲಿ ಇದು ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಆಯಿತು ನನಗೆ ಕೂಡ. ಸೊ ನಾನು ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಅದರಲ್ಲಿ ಏನೇನೆಲ್ಲ ನೀವು ಮಾಡಬಾರದು ಅದನ್ನು ಕೂಡ ಒಮ್ಮೆ ತೋರಿಸ್ತೀನಿ. ನಾನು ಲ್ಯಾಪ್ಟಾಪಲ್ಲೇ ಇದ್ದೀನಿ, ಅದರಿಂದ ಮೊದಲು ಲ್ಯಾಪ್ಟಾಪಲ್ಲೇ ತೋರಿಸ್ತೀನಿ. ಅದನ್ನೇ ಮೊಬೈಲಲ್ಲಿ ಕೂಡ ಮಾಡಬಹುದು, ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಅಂದರೆ ಮೊಬೈಲಲ್ಲಿ ಆಗುವಾಗ ನೀವು ಕ್ರೋಮಿಗೆ ಹೋಗಬೇಕು. ಬೇಕಾದರೆ ನಾನು ಮೊಬೈಲಿದ್ದು ಕೂಡ ತೋರಿಸಬಹುದು. ಒಂದು ಎರಡನ್ನೂ ಕಂಬೈನ್ ಮಾಡ್ತೀನಿ. ಸೊ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸ್ಕ್ರೀನನ್ನು ಸರಿಯಾಗಿ ನೋಡಿಕೊಳ್ಳಿ ಒಮ್ಮೆ. ಎಂಟೈರ್ ಸ್ಕ್ರೀನೇ ಮಾಡ್ತೀನಿ, ಅಂದರೆ ನಿಮಗೆ ಎಲ್ಲಿಯಾದರೂ ಡೌಟ್ ಇದ್ದರೆ ನಾನು ಪುನಃ ಸ್ಕ್ರೀನಿಗೆ ಬರ್ಬೋದು. ಸೊ ಓಕೆ, ಮೊದಲಿಗೆ ಬಂದದ್ದು ಚಾಟ್ ಜಿ ಪಿ ಟಿಯಲ್ಲಿ. ನಾನು ಚಾಟ್ ಜಿ ಪಿ ಟಿ, ಚಾಟ್ ಹೆಸರೇ ಹೇಳುತ್ತೆ. ಸೊ ಮೊದಲಿಗೆ ನೀವು ಚಾಟ್ ಜಿ ಪಿ ಟಿ ಅಂತ ಎಲ್ಲಿಯಾದರೂ ಕೇಳಿದ್ದಿದ್ದರೆ, ಇದು ಒಂದು ಚಾಟ್ ಹೆಸರೇ ಹೇಳುತ್ತೆ, ಮಾತನಾಡಬಹುದು ಇದರೊಟ್ಟಿಗೆ. ಹೆಚ್ಚಿನ ಜನರು, ನಿಮ್ಮ ಮಕ್ಕಳು ಅಥವಾ ಸಣ್ಣ ಮಕ್ಕಳು ಕೂಡ, ಅವ್ರಿಗೇನಾದರೂ ಡೌಟ್ ಇದ್ದರೆ ಯಾರನ್ನಾದರೂ ಕೇಳ್ತಾರೆ. ಕೆಲವೊಮ್ಮೆ ಬೇರೆಯವರನ್ನು ಕೇಳಲಿಕ್ಕೆ ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ, ಬೇಡ ಅಂತ ಆಗುತ್ತೆ, ಇದನ್ನು ಕೇಳ್ಬೋದಾ ಬೇಡೋ ಅಂತ ಆಗುತ್ತೆ. ಈ ಚಾಟ್ ಜಿ ಪಿ ಟಿ ಒಂದೇನೆಂದರೆ, ಅದು ಯಾರ ಡೌಟನ್ನು ಕೂಡ ಸಾಲ್ವ್ ಮಾಡುತ್ತೆ. ಗೂಗಲ್ಲೂ ಮಾಡುತ್ತೆ. ಚಾಟ್ ಜಿ ಪಿ ಟಿ ಮಾತ್ರ ಅಲ್ಲ, ಗೂಗಲಿದ್ದು ಕೂಡ ಈಗ ತುಂಬ ಡೆವಲಪ್ ಆಗಿದೆ, ಅದರಲ್ಲೂ ಮಾಡಬಹುದು. ಆದರೆ ಮೊದಲಿಗೆ ಬಂದದ್ದು ಇದು, ಎಲ್ರಿಗೆ ಅಂದರೆ ಫೇಮಸ್ ಆದದ್ದು ಇದು. ಇದರಲ್ಲೀಗ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಒಂದು ಐಡಿಯಾ ಕೊಡ್ತೀನಿ, ಮತ್ತು ಏನು ಯೂಸ್ ಮಾಡಬಾರದು ಅಲ್ಲೂ ಕೊಡ್ತೀನಿ. ಅಂದರೆ ಇದೆಲ್ಲ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಕ್ರಿಯೇಟ್ ಮಾಡಿದ್ದು ನಮ್ಮ ಹೆಲ್ಪಿಗೋಸ್ಕರನೇ. ಅಂದರೆ ನಮಗೇನಾದರೂ ಡೌಟ್ ಇದ್ದರೆ, ನಮಗೇನಾದರೂ ಕ್ರಿಯೇಟ್ ಮಾಡಲಿಕ್ಕಿದ್ರೆ ಅದಕ್ಕೋಸ್ಕರನೇ ಇದನ್ನು ಯೂಸ್ ಮಾಡಿದ್ದು. ಆದರೆ ನಾವು ಜಾಗ್ರತೆ ಏನಿರಬೇಕಂದ್ರೆ, ನೋಡಿ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಬರ್ತಾ ಇದೆ. ನಾನು ನ್ಯೂ ಚಾಟಲ್ಲಿ ಇದ್ದೇನೆ, ಹೊಸತಾಗಿ ನಾನು ಇದ್ರ ಹತ್ರ ಮಾತನಾಡೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒಂದು ಬೇರೆ ಒಂದು ಮನುಷ್ಯ ಅಂತ ತಗೊಳ್ಳಿ ನೀವು. ಅದಕ್ಕೆ ತುಂಬ ಗೊತ್ತಿದೆ ಅಂತ ಎಣಿಸಿ ನಾವು ಕ್ವಶನ್ ಕೇಳೋದು. ಗೂಗಲ್ ಕೂಡ ಹಾಗೆ ಅಲ್ವಾ, ನಮಗೇನು ಬೇಕೋ ಅಲ್ಲಿ ನಾವು ಹಾಕೋದು, ಅದು ಕೊಡುತ್ತೆ ಆನ್ಸರ್. ಆದರೆ ಒಂದು ಜಾಗ್ರತೆ ಅಂದರೆ, ಇದೆಲ್ಲ ನೀವು ಏನೇನೆಲ್ಲ ಕೊಡ್ತಾ ಇದ್ದೀರಾ ಅದನ್ನು ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಯಾಕೆಂದರೆ ನಾನು ಇದರಲ್ಲಿ ಲಾಗಿನ್ ಮಾಡಿದ್ದೀನಿ. ನೀವು ಲಾಗಿನ್ ಮಾಡದೇ ಮಾಡ್ಬೋದು, ಆದರೆ ಲಿಮಿಟ್ ಆಗುತ್ತೆ. ದಿನಕ್ಕೆ ಒಂದು 5 ಕ್ವಶನ್ ಅಥವಾ ಸ್ವಲ್ಪ ಮಾತ್ರ ನಿಮಗೆ ಮಾಡಲಿಕ್ಕಾಗತ್ತೆ. ಒಂದು ವೇಳೆ ನೀವು ಲಾಗಿನ್ ಆದರೆ ಆವಾಗ ಅದು ನಿಮಗೆ, ನೀವೇನೆಲ್ಲ ಕೊಡ್ತೀರಾ, ಏನೇನೆಲ್ಲ ಆನ್ಸರ್ ಮಾಡ್ತೀರಾ, ಅಥವಾ ನೀವು ನಿಮ್ಮ ಬಗ್ಗೆ ಹೇಳಿದರೆ ಅದೆಲ್ಲ ಅದು ಸ್ಟೋರ್ ಮಾಡುತ್ತೆ. ಸೊ ಆದಷ್ಟು ಪರ್ಸನಲ್ ಮೆಸೇಜಸನ್ನು ಅವಾಯ್ಡ್ ಮಾಡೋದು. ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಶುಡ್ ರಿಮೆಂಬರ್. ಈವನ್ ಈಗ ಏನಾಗಿದೆ ಅಂದರೆ, ಗೂಗಲಲ್ಲಿ ಕೂಡ ನೀವು ಯಾವುದೇ ಪರ್ಸ್ನಲನ್ನು ನೀವು ಕೊಡಲೇಬಾರ್ದು. ಕೊಟ್ಟರೆ ಅದು ಕ್ಯಾಪ್ಚರ್ ಮಾಡುತ್ತೆ ಖಂಡಿತ. ಸೊ ನೆನ್ಪಿಟ್ಕೊಳ್ಳಿ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಏನಾದರೂ ಒಂದು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ನಿಮ್ಮ ಹೆಸರು ಕೂಡ ಕೆಲವೊಮ್ಮೆ ಯು ಶುಡ್ ನಾಟ್ ರಿವೀಲ್. ನಾನಂತೂ ಇದರಲ್ಲಿ ಹೋಗೋದೇ ಇಲ್ಲ, ಹೆಸರಿನ ಇದರಲ್ಲಿ. ನಾನು ಯಾರು ಅಂತ ಇದರಲ್ಲಿ ನಾನು ಟೆಕ್ ವಿದ್ಯಾ, ನಾನು ಟೆಕ್ನಿಕಲ್ ಕಲಿಸ್ತಾ ಇದ್ದೀನಿ ಅಂತ ಮಾತ್ರ ಅದಕ್ಕೆ ಗೊತ್ತಿದೆ. ಅದು ನನಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಏನೋ ಎಲ್ಲೋ ಮೆಸೇಜ್ ಬಂತು. ಎಸ್ ಮಧುಮತಿ, ನಮಸ್ತೆ. ಓಕೆ, ಸೊ ಇಲ್ಲಿ ಮೊದಲಿಗೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಜಸ್ಟ್ ಇಲ್ಲಿ ಜಾಯ್ನ್ ಆಗೋ ಮುಂಚೆ ನಾನು ಅದಕ್ಕೆ ಒಂದು ವಿಡಿಯೋ ಕ್ರಿಯೇಟ್ ಮಾಡು ಅಂತ ಕೊಟ್ಟಿದ್ದೆ, 1 ಮಿನಿಟ್ ವಿಡಿಯೋ. ಓಕೆ, ಸೊ ಅದು ಲೋಡ್ ಆಗ್ತಾ ಇದೆ, ಇನ್ನೂ ಆಗಲಿಲ್ಲ. ಅಂದರೆ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಮ ಕಂಪ್ಯೂಟರ್ ಎಷ್ಟು ಫಾಸ್ಟ್ ಇದೆ ಅದರ ಮೇಲೆ ಇದೆ.
ಈಗ ನಾನು ಆ ವಿಡಿಯೋವನ್ನು ಪ್ಲೇ ಮಾಡ್ತೀನಿ, ಒಂದೇ ನಿಮಿಷದ್ದು. ಅಂದರೆ ನಿಂಗೆ ಇಲ್ಲಿಗೆ ಬರೋ ಒಂದು 10 ನಿಮಿಷ ಮುಂಚೆ ನಾನು ಅದಕ್ಕೆ ಹೇಳಿದ್ದೆ. ಏನು ಹೇಳಿದ್ದೆ ಅಂದರೆ, ಕ್ರಿಯೇಟ್ 1 minute ವಿಡಿಯೋ ಫಾರ್ ದಿಸ್ ಕ್ಲಾಸ್ at 12:30 to bring awareness on how IT is changing and recent trends in IT and making it good limited use of it. ಅಂದರೆ ಒಳ್ಳೆಯದಾಗಿ ಅದನ್ನು ಯೂಸ್ ಮಾಡಬೇಕು. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟೆಕ್ ವಿದ್ಯಾ ಗ್ರೂಪ್ ಆಫ್ ಲರ್ನರ್ಸ್. ಇಷ್ಟೇ ಕೊಟ್ಟಿದ್ದೆ ನಾನು ಅವನಿಗೆ. ಸೊ ಅದು ಏನು ಮಾಡಿದೆ ಅಂತ ನೋಡೋಣ. ನಾನು ನೋಡಲಿಲ್ಲ, ನಿಮ್ಮ ಜೊತೆನೇ ನೋಡ್ತಾ ಇದ್ದೀನಿ. From AI that talks back to fridges that think, welcome to the new IT playground. Information technology is evolving at warp speed. Artificial intelligence, cloud computing, data science, IoT, cybersecurity, automation are rewriting how we learn and work. For Tech Video learners, ideas stay yours. ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಹೀಗೆ ಬೇಕಾಗಿರಲಿಲ್ಲ ನನಗೆ ಬೇರೆ ರೀತಿ ಬೇಕಿತ್ತು, ಅದಕ್ಕೆ ಗೊತ್ತಾಗಲಿಲ್ಲ. ನಾನು ಪುನಃ ಅದನ್ನು ಎಡಿಟ್ ಮಾಡ್ಬೋದು, ನಾನು ಅದಕ್ಕೆ ಹೇಳ್ಬೋದು. ಅದೇ ಕೇಳ್ತಾ ಇದ್ದೆ ನೋಡಿ, ಹಿಂದಿಯಲ್ಲಿ ಬೇಕಂತ. ನಾನು ಕನ್ನಡದಲ್ಲೂ ಮಾಡ್ಬೋದು, ಹಾಗೆ ತುಂಬ ರೀತಿಯಲ್ಲಿ ಕೂಡ ನಾನು ಮಾಡ್ಬೋದು. ಇದು ಏನಂದರೆ, ನಿಮ್ಗೆ ಏನು ಬೇಕು ಅದನ್ನು ಕೊಡೋದು, ಮತ್ತು ಅದು ನಿಮ್ಗೆ ಏನು ಬೇಕು ಅದನ್ನು ಕೊಡ್ತದೆ. ಈ ರೀತಿ ಇರುತ್ತೆ. ಸೊ ಇದು ಒಂದು ವಿಡಿಯೋಗೆ ಎಕ್ಸಾಂಪಲ್. ನಾನು ಗುಡ್ ಮೊಬೈಲ್ ಹ್ಯಾಬಿಟ್ಸ್ ಮೇಲೆ ಒಂದು ಕೋರ್ಸ್ ಮಾಡಿದ್ದೆ. ಇದರಲ್ಲಿ ಕೂಡ ನೋಡಿ, ನಾನು ಕೆಲವೊಂದು ಮೆಸೇಜ್ ಹಾಕ್ತಾಯಿದ್ದೆ. ಇದನ್ನೆಲ್ಲ ನಾನು ಹೀಗೆ ChatGPTಯಲ್ಲೇ ನಾನು ಕ್ರಿಯೇಟ್ ಮಾಡಿದ್ದು. ಓಕೆ, ನಾನೊಂದು ಕ್ಯಾಲೆಂಡರ್ ಕೂಡ ತಯಾರು ಮಾಡಿದ್ದೆ. 30 ದಿನದಲ್ಲಿ ಆ ಮೊಬೈಲಿಂದ ನೀವು ಹೇಗೆ ಸಿಂಪಲಾಗಿ ಅದನ್ನು ಯೂಸ್ ಮಾಡೋದು, ಜಾಸ್ತಿ ಇಲ್ಲ ಅಂತ. ಆ ಮೊಬೈಲ್ ಹ್ಯಾಬಿಟಿಗೆ ಒಂದೊಂದು ದಿನ ಒಂದೊಂದು, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅದನ್ನೂ ಮಾಡಿದ್ದೆ. ಓಕೆ, ಹೀಗೆ ಯೂಸ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಗೀತಾ ಜಯಂತಿ ಬರ್ತಾಯಿತ್ತು, ನನಗೆ ಮೆಸೇಜ್ ಮಾಡಲಿಕ್ಕೆ ನಾನು ತುಂಬ ಬ್ಯುಸಿ ಇದ್ದೆ ಆಗ. ಸೊ ನಾನು ಅದಕ್ಕೆ ಹೇಳಿದೆ, ಗೀತಾ ಜಯಂತಿದು ಒಂದು ಮೆಸೇಜನ್ನು ಕ್ರಿಯೇಟ್ ಮಾಡು ಅಂತ. ಸೊ ನಾನು ಕೊಟ್ಟ ಪ್ರಾಂಪ್ಟ್ ಅಂದರೆ, ನಾನು ಕೊಟ್ಟ ಹೇಗೆ ಏನಿದೆ ಅಂದರೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಬೇಕು ನನಗೆ, ಹಾಗೆ ಅಂತ ಹೇಳಿ ನಾನು ಪ್ರಿಪೇರ್ ಮಾಡಿದ್ದೆ. ಸೊ ಮೊದಲಿಗೆ ದರ್ ಇಸ್ ಅ ಭಗವದ್ಗೀತಾ ಗ್ರೂಪ್ ಇನ್ ಚಾಂಟರ್ಸ್ ವಿತ್ ಚಾಂಟರ್ಸ್ ಇನ್ ವಾಟ್ಸಾಪ್ ಆನ್ ಗೀತಾ ಜಯಂತಿ. ಆಲ್ ವಿಲ್ ಬಿ ಚಾಂಟಿಂಗ್ ಶ್ಲೋಕಾಸ್. ಸಜೆಸ್ಟ್ ಗುಡ್ ವಾಟ್ಸಾಪ್ ಮೆಸೇಜ್ ಆಸ್ಕಿಂಗ್ ಫಾರ್ ದೇರ್ ಕನ್ಫರ್ಮೇಷನ್ ಫಾರ್ ಚಾಂಟಿಂಗ್ ಆನ್ ದ್ಯಾಟ್ ಡೇ. Shlokas will be allotted prior to Gita Jayanti so that everybody can practice well. Make use of emojis and suggest message in Kannada as well. ಸೊ ನಂದು ಕ್ಲಿಯರ್ ಇದೆ ನನಗೆ ಏನು ಬೇಕು ಅಂತ. ಸೊ ಅದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ನನಗೆ ಹೀಗೆ ಕ್ರಿಯೇಟ್ ಮಾಡಿ ಕೊಟ್ಟಿತ್ತು. ನೆನಪಿಡಿ, ಕನ್ನಡದಲ್ಲಿ ಆಗುವಾಗ ಸ್ವಲ್ಪ ಅದು ಆಚೀಚೆ ಮಾಡುತ್ತೆ. ಅದು ಇನ್ನೂ ಚೆನ್ನಾಗಿ ಮುಂಚೆ ಹೇಗಿತ್ತು ಅದನ್ನು ಕಂಪೇರ್ ಮಾಡಿದರೆ ಈಗ ತುಂಬ ಚೆನ್ನಾಗಿ ಕನ್ನಡ ಇಂಪ್ರೂವ್ ಆಗಿದೆ. ಬಟ್ ಆದರೂ ಕೂಡ ಕೆಲವೊಂದು ಕಡೆಯಲ್ಲಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನನಗೆ ಕೊಟ್ಟಿತ್ತು. ಶಾರ್ಟರ್ ಬೇಕಾ ಅಂತ ಕೇಳಿತ್ತು, ನಾನು ಎಸ್ ಅಂತ ಹೇಳಿದೆ, ಶಾರ್ಟರ್ ಮಾಡಿತ್ತು, ಇನ್ನೂ ಶಾರ್ಟ್ ಮಾಡಿತ್ತು. ಟೆಕ್ಸ್ಟ್ ಪೋಸ್ಟರ್ ಸ್ಟೈಲ್ ಬೇಕಾ, ಅದನ್ನು ಮಾಡಿತ್ತು. ರಿಮೈಂಡರ್ ಮೆಸೇಜ್ 1 day ಬಿಫೋರಿಗೆ ಅದನ್ನು ಮಾಡಿತ್ತು. ನಿಮ್ಗೆ ಏನು ಬೇಕು ಅದನ್ನು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನಾನಿದು ಮಾಡಿದ್ದು ಇದರಲ್ಲಿ ನಾನು ನನ್ನ ಹೆಸರು ಹಾಕಲಿಲ್ಲ, ನಿಮ್ಮ ಹೆಸರು ಹಾಕಲಿಲ್ಲ, ಏನೂ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ನನಗೆ ಕ್ರಿಯೇಟ್ ಮಾಡು ಅಂದರೆ ನನಗೆ ಫಾಸ್ಟ್ ಬೇಕು. ನಾನು ಟೈಪ್ ಮಾಡುವಾಗ, ನಾನು ಯೋಚನೆ ಮಾಡುವಾಗ ನನಗೆ ಅಷ್ಟು ಟೈಮ್ ಹೋಗುತ್ತೆ. ಆ ಟೈಮ್ ಕನ್ಸ್ಟೆಂಟಿಗೆ ಮತ್ತು ಕ್ರಿಯೇಟಿವಿಟಿಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಎಲ್ಲಿಯಾದರೂ ಆ ರೀತಿ ನೆನ್ಪಿಟ್ಕೊಳ್ಳಿ. ಮಗಳ ಹೆಸರು, ಮೊಮ್ಮಗಳ ಹೆಸರು, ಅವರ ಹೆಸರನ್ನು ಏನು ಮಾಡಬೇಡಿ. ನಂಗೆ ಹೀಗೀಗೆ ಬೇಕು ಅಂದರೆ ಇದು ಒಳ್ಳೆಯ ಮೆಥಡ್. ಅದಷ್ಟು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಅದೇ ರೀತಿ ಮುಂಚೆ ಕೂಡ ನಾನು ಹೀಗೆ ಕನ್ನಡ ಭಜನ ನಾನು ಎಲ್ಲೋ ಕೇಳಿದೆ. ಸೊ ಅದಕ್ಕೆ ನಾನು ಹೇಳಿದೆ, ಇನ್ನೂ ದಯಬಾರದೆ ಅಂತ ಒಂದು ಭಜನೆ ಇದೆ, ಅದು ಎಲ್ಲಿ ಅಂತ ಯಾರೋ ಹೇಳಿದ್ದು, ಯಾವ ಕ್ಲಾಸಲ್ಲೋ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಎಲ್ಲಿ ಅಂತ. ಸೊ ಅದು ಕೂಡ ನನಗೆ ಅದು ಏನು ಹೀಗೇನಾ ಅಂತ ಎಲ್ಲ ಕೇಳಿಸಿ ಕೊಟ್ಟಿತ್ತು. ಅದೇ ರೀತಿ ನಾನು ಮುಂಚೆ ಇಮೇಜಸ್ ಕೂಡ ಮಾಡಿದ್ದೆ, ಇದ್ದರೆ ತೋರಿಸ್ತೀನಿ. ಇಮೇಜ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಎಸ್ ತಗೊಳುತ್ತೆ. ಒಂದು ನಿಮಿಷ ಎಲ್ಲಿಯಾದರೂ ಇದ್ದರೆ ನೋಡ್ತೀನಿ. ಇದು ಅಂದರೆ ಹೌದು, ಇದು ಅಜ್ಜಂದಿತ್ತು. ಸೊ ಇದು ನನ್ನ ಅಜ್ಜನ ಫೋಟೋ ಇತ್ತು. ಕ್ರಿಯೇಟ್ ಅನ್ ಇಮೇಜ್ ಯೂಸಿಂಗ್ ದಿಸ್ ಫೋಟೋ ಆಫ್ ದ ಪರ್ಸನ್, ಕೀಪಿಂಗ್ ಬ್ಯಾಕ್ಗ್ರೌಂಡ್ ಸೋಬರ್, ಸಿಂಪಲ್ ಆ್ಯಂಡ್ ನೇಚರ್ ಅಂದರೆ ಹೀಗೆ ಕೊಟ್ಟಿದ್ದೆ. ಸೊ ಈ ರೀತಿ ಅದು ಕ್ರಿಯೇಟ್ ಮಾಡಿ ಕೊಟ್ಟಿತ್ತು. ಒಂದು ನಿಮಿಷ, ಎಲ್ಲಿಗೋ ಕಾಣಿಸ್ತಾ ಇದೆ ಅಂತ ಕನ್ಫರ್ಮ್ ಮಾಡಿ. ಯಾರಾದರೂ ಓಕೆ, ಸರಿ, ಧನ್ಯವಾದ. ಸೊ ಅಂದರೆ ನಾವು ನಮ್ಮ ಅಜ್ಜನ ವಿಷಯ ನಾವು ಒಂದು ಬುಕ್ ರಿಲೀಸ್ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಹಾಗೆ ಆಗುವಾಗ ನನ್ನ ಅಕ್ಕ ಮಾಡಿದ ಪೇಂಟಿಂಗ್ ಇದು. ಸೊ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನಮಗೆ ಅದನ್ನು ಯೂಸ್ ಮಾಡಬೇಕಿತ್ತು. ಸೊ ನೋಡಿ, ಸ್ವಲ್ಪ ಆಚೀಚೆ ಆಗುತ್ತೆ, ಹೀಗೆ ಇಲ್ಲ. ಬಟ್ ಎಸ್, ಇಟ್ ವಿಲ್ ಟೇಕ್ ಟೈಮ್
ಟೈಮ್ ತೊಗೊಳುತ್ತೆ, ಅಷ್ಟು ಟೈಮ್ ಇರಬೇಕು. ಮತ್ತು ನಮ್ಮ ಅಜ್ಜನ ವಿಷಯ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾವು ಹಾಕಿದ್ದೆವು. ನೋಡಿ, ಇದು ನಮಗೆ ಮುಂದಿನ ಜನ್ರೇಷನಿಗೆ, ಅಂದರೆ ಮುಂದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಅವರ ಬಗ್ಗೆ ಗೊತ್ತಾಗುವ ಹಾಗೆ ನಾವು ಒಂದು ಮಾಡುವಾಗ ಇದು ಒಳ್ಳೆಯದಕ್ಕಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವರ ಡೀಟೇಲ್ಸ್ ಕೊಡುವಾಗ ಏನೂ ಪರವಾಗಿಲ್ಲ. ಹಾಗೆಯೇ ನಮಗೆ ಶೀರ್ಷಿಕೆ ಬೇಕಿತ್ತು, ದ ಟೈಟಲ್, ಹಾಗೆ ಕೂಡ ಮಾಡಿದೆವು. ಈ ರೀತಿ ಅದು ಏನು ಹೇಳಿದೆ, ಆ ಟೈಟಲ್ ಕೊಟ್ಟು ನನಗೆ ಇಮೇಜ್ ಕೂಡ ಬಂತು. ರಾಂಗ್ ಆಗಿದೆ ನೋಡಿ, ಇದು ಒಡೆಯರ ಬೆಟ್ಟು ಆಗಬೇಕು, ಶ್ರೀಧರ ರಾಂಗ್ ಆಗಿದೆ, ಶೇಷಗಿರಿ ಏನೋ ಬಂದಿದೆ. ಅದಕ್ಕೆ ಕನ್ನಡ ಇನ್ನೂ ಗೊತ್ತಿಲ್ಲ. ಸೊ ಕನ್ನಡ ಯೂಸ್ ಮಾಡುವಾಗ ನೀವು ಸರಿಯಾಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾನು ತುಂಬ ಕಡೆಯಲ್ಲಿ ನಾನು ಯೂಸ್ ಮಾಡಿದ್ದೀನಿ. ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ, ಅಂದರೆ ಹೇಗೆ ಅದು ಇವಾಲ್ವ್ ಆಗ್ತಾ ಇದೆ ಅಂತ. ಯಾಕೆಂದರೆ ನಾನು ಅದರಲ್ಲೇ ಇದ್ದೀನಿ, ಆ ಫೀಲ್ಡಲ್ಲೇ ಇದ್ದೀನಿ. ಸೊ ಏನು ಆಗ್ತಾ ಇದೆ ಅಂತ ನನಗೆ ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ChatGPTಯಲ್ಲಿ ನೀವೇನಾದರೂ ಕೊಡುವಾಗ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದ್ದರೆ ಅಲ್ಲಿ ಕೊಡ್ಬೋದು. ಅದೇ ರೀತಿ ಒಂದು ನೆನ್ಪಿಟ್ಕೊಡಿ, ನಿಮಗೆ ಸ್ವಲ್ಪ ಡೌಟ್ ಆದರೆ ಇದು ಹೀಗೆ ಕೊಡಬಾರ್ದಿತ್ತೋ ಏನೋ ಅಂತ ಡೌಟ್ ಆದರೆ ದೆನ್ ನಾನು 3 ಡಾಟ್ಸ್ ಇಲ್ಲಿ ಪ್ರೆಸ್ ಮಾಡ್ತೀನಿ, ಅದನ್ನು ಡಿಲೀಟ್ ಕೂಡ ಮಾಡ್ತೀನಿ. ಸೊ ಅದನ್ನು ಏನೇನೆಲ್ಲ ಚಾಟ್ ಮಾಡಿದ್ದೆ ಅದನ್ನು ನಾನು ಡಿಲೀಟ್ ಕೂಡ ಮಾಡಬಹುದು, ಅಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ನನಗೆ ಇದರಲ್ಲಿ ಏನಾದರೂ ಫೈಲನ್ನು ಕೊಟ್ಟು ಕೂಡ ಮಾಡಬಹುದು. ಅಂದರೆ ಕ್ರಿಯೇಟ್ ಇಮೇಜ್ ಅಂತ ಕೂಡ ಮಾಡ್ಬೋದು ನಾನು ಇದರಲ್ಲಿ. ಮತ್ತು ಏನಾದರೂ ಫೈಲ್ ಇದ್ದರೆ ನಿಮ್ಮ ಜೊತೆಯಲ್ಲಿ, ಅಂದರೆ ಅಫ್ಕೋರ್ಸ್ ನಾನು ಏನಾದರೂ ಯೂಸ್ ಮಾಡುವಾಗ ನನ್ನದಿದ್ದರೆ ಮಾತ್ರ ನಾನು ಯೂಸ್ ಮಾಡ್ತೀನಿ, ಬೇರೆಯವ್ರದ್ದಿದ್ದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಏನಾದರೂ ಇದ್ದರೆ ನಾನು ತೋರಿಸ್ತೀನಿ. ಲರ್ನ್ ವಿತ್ ರಾಧಿಕಾದಲ್ಲಿ ಏನಾದರೂ ಒಂದು PDF ಏನಾದರೂ ಕೊಡ್ತೀನಿ ನಾನು. ಓಕೆ, ಇದು ಒಂದು ನಂದು ಮೊಬೈಲಿದ್ದು, ಓಕೆ, ಮೊಬೈಲ್ ಹ್ಯಾಬಿಟ್ಸ್ ಇದು ಒಂದು ಪಿಕ್ಚರ್ ಇದೆ. ಈ ಪಿಕ್ಚರನ್ನು ಕೂಡ ಅದಕ್ಕೆ ಕೊಡಬಹುದು. ಓಕೆ, ಆಮೇಲೆ ಹೇಳೋದು ಇದಕ್ಕೆ ಒಂದು ಕ್ರಿಯೇಟ್ ಎ ರೈಟಪ್, ಇದಕ್ಕೆ ಒಂದು ರೈಟಪ್ ಆರ್ ನೋಟ್ಸ್, ಕ್ರಿಯೇಟ್ ಎ ನೋಟ್ಸ್ ಫಾರ್ ದಿಸ್ ಇಮೇಜ್. ಈ ಇಮೇಜನ್ನು ನೋಡಿಕೊಂಡು ಅದಕ್ಕೆ ಒಂದು ನೋಟ್ಸ್ ಕ್ರಿಯೇಟ್ ಮಾಡು ಅಂತ. ಸೊ ಅದನ್ನು ನಾನು ಕೊಡ್ತೀನಿ. ಈಗ ಅದು ಎನಲೈಸ್ ಮಾಡುತ್ತೆ, ಇಮೇಜ್ ಎನಲೈಸ್ ಮಾಡುತ್ತೆ, ಅದರಲ್ಲಿ ಏನಿದೆ ಅಂತ ನೋಡುತ್ತೆ. ಸೊ ಕೂಡಲೇ ಬಂತು ನೋಡಿ, ಅದಕ್ಕೆ ಸಿಕ್ಕಿತು, ಆ ಇಮೇಜಲ್ಲಿ ಏನಿದೆ ಎಲ್ಲ ಸಿಕ್ಕಿತು. ಮಂಡೇ ಏನು ಮಾಡ್ತಾ ಇದ್ದೀರಾ, ಟ್ಯೂಸ್ಡೇ ಏನು ಮಾಡೋದು, ವೆಡ್ನೆಸ್ಡೇ ಏನು ಮಾಡೋದು, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಎಲ್ಲ ಆ ಇಮೇಜಲ್ಲಿ ಏನಿದೆ ಅದನ್ನೆಲ್ಲ ಅದು ಕ್ಯಾಪ್ಚರ್ ಮಾಡಿತ್ತು. ಮತ್ತು ಅದು ಓವರಾಲ್ ಏನಿದೆ ಅಂತ ಕೊಟ್ಟಿತ್ತು. ಸಜೆಸ್ಟ್ ಕೂಡ ಮಾಡುತ್ತೆ, ನಿಮ್ಗೆ ಏನು ಬೇಕು, ಇದರಲ್ಲಿ PDF ಬೇಕಾ, ಯೂಟ್ಯೂಬ್ ಬೇಕಾ, ಇನ್ಸ್ಟಾಗ್ರಾಮ್ ಬೇಕಾ, ಪ್ರೆಸೆಂಟೇಷನ್ ಸ್ಲೈಡ್ ಬೇಕಾ, ವರ್ಕ್ ಬುಕ್, ಸ್ಟೂಡೆಂಟಿಗೆ ವರ್ಕ್ ಬುಕ್ ಬೇಕಾ, ಹೇಗೆ ಬೇಕು ಅದನ್ನೆಲ್ಲ ಹೇಳು, ನಾನು ಮಾಡ್ತೀನಿ ಅಂತ ನನಗೆ ಸಜೆಷನ್ ಕೂಡ ಕೊಡ್ತಾ ಇದೆ. ಸೊ ಈ ರೀತಿ ನಾನು ಒಂದು ಇಮೇಜನ್ನು ಕೊಟ್ಟು ಆ ಇಮೇಜಲ್ಲಿ ಏನೇನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಬೋದು. ಓಕೆ, ಇದು ಒಂದು ChatGPT. ಇನ್ನೊಂದು ಟೂಲ್ ನಾನು ಈಗ ಸದ್ಯದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅದು ನೋಟ್ಬುಕ್ ಅಂತ. ಓಕೆ, ನಾವು ಈ ChatGPTಯನ್ನು ನೀವು ಮೊಬೈಲಲ್ಲಿ ಕೂಡ ಮಾಡಬಹುದು. ಓಕೆ, ಅದನ್ನು ನೋಡೋಣ ಯಾರಿಗಾದರೂ ಬೇಕಾದರೆ. ಇನ್ನೊಂದಿರೋದು ನೋಟ್ಬುಕ್ LM ಅಂತ. ಈ ಲಿಂಕನ್ನು ಬೇಕಾದರೆ ನಾನು ನಿಮಗೆ ಚಾಟ್ ಬಾಕ್ಸಲ್ಲಿ ಇಲ್ಲಿ ಹಾಕ್ತೀನಿ. ಆಗ ಒಮ್ಮೆ ನೋಡಿದರೆ ನೀವು ಮತ್ತು ಬೇರೆ ಟೈಮಲ್ಲಿ ಕೂಡ ನೀವು ಮಾಡ್ಬೋದು. ಒಮ್ಮೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ, ಆಮೇಲೆ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ನೋಟ್ಬುಕ್ LM ಅಂತ ಈಗ ರೀಸೆಂಟ್ಲಿ ಬಂದಿದೆ, ತುಂಬ ಒಳ್ಳೆಯದಿದೆ ಆ್ಯಕ್ಚುಲಿ. ಇದು ನಾನು ಟೀಚಿಂಗಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಟೂಡೆಂಟ್ಸ್ ಯೂಸ್ ಮಾಡಬಹುದು. ನಾನು ಏನೇನೆಲ್ಲ ಇದರಲ್ಲಿ ಮಾಡಿದ್ದೀನಿ, ಓಕೆ, ಇದರಲ್ಲಿ ಮಾಡಿಲ್ಲ, ಟ್ರೈ ಅಂತ ಕೊಡ್ತೀನಿ ನೋಡೋಣ. ಹಾಂ, ಇದೆ. ಸೊ ಇದರಲ್ಲಿ ಒಂದು ಏನಂದರೆ, ನನ್ನ ಮಗಳಿಗೆ ಪಂಚತಂತ್ರದ್ದು ಒಂದು ಸಂಸ್ಕೃತದಲ್ಲಿ ಒಂದು ಅಸೈನ್ಮೆಂಟ್ ಇತ್ತು. ಓಕೆ, ಪಂಚತಂತ್ರದ ಕಥೆ ಮೊದಲು ಎಣಿಸಿದೆ ಬೇರೆಯವರನ್ನು, ನಮ್ಮ ಗ್ರೂಪಲ್ಲಿದ್ದವರನ್ನು ತಗೊಳ್ತೀನಿ ಅಂತ, ಬಟ್ ನನಗೆ ಟೈಮ್ ಇರಲಿಲ್ಲ. ನೀವು ಕೂಡ ನೋಡಿರ್ಬೋದು, ಇದು ಮಂಗ ಮತ್ತು ಮೊಸಳೆ ಅದರ ಕತೆ. ಓಕೆ, ಸೊ ಅದಕ್ಕೆ ಏನಾದರೂ ಒಂದು ಒಳ್ಳೆಯ ನನಗೆ ಅದು ಸಿಕ್ಕಿತ್ತು, ಒಂದು ಮೆಥಡ್ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಎಣಿಸಿದೆ ಏನಾದರೂ ಮಾಡೋಣ ಅಂತ. ಸೊ ಇದರಲ್ಲಿ ಕೂಡ ನಾವು ಹೀಗೆ ವೀಡಿಯೋಸನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಕತೆ ಕೊಡೋದು, ಅದು ವೀಡಿಯೋಸನ್ನು ಮಾಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಟ್ ಡಸ್ ಗುಡ್, ಅಂದರೆ ಒಳ್ಳೆಯದಿದೆ. ಸೊ ನಾನು ಪ್ಲೇ ಮಾಡ್ತಾ ಇದ್ದೀನಿ. Have you ever had a friendship that just ended, maybe in a really shocking way? Well, today we're diving into a classic fable that deals with exactly that. ಇದು ಇಂಗ್ಲೀಷಲ್ಲಿದೆ. Story kicks off in this ನಾನು ಸ್ಟಾಪ್ beautiful... ಮಾಡ್ತೀನಿ.
ಮತ್ತು ನಾನು ಹಿಂದಿಯಲ್ಲಿ ಕೂಡ ಮಾಡಿದೆ. ಓಕೆ, ಹಿಂದಿಯಲ್ಲಿ ಕೂಡ ಬಂತು. नमस्ते। चलिए आज पंचतंत्र की एक बहुत ही मशहूर कहानी की बात करते हैं, बंदर और मगरमच्छ की। ये एक ऐसी कहानी है ना जो दोस्ती, धोखे और दिमाग की असली ताकत के बारे में ಇದೇ ರೀತಿ ನೀವು ಕನ್ನಡದಲ್ಲಿ ಕೂಡ ಮಾಡಬಹುದು. ಓಕೆ, ಇದರಲ್ಲಿ ಏನಂದರೆ ನೋಟ್ಬುಕ್ಕಲ್ಲಿ ನೀವು ಏನಾದರೂ ಒಂದು ಸೋರ್ಸ್ ಕೊಡಲೇಬೇಕು. ಅಂದರೆ ನಿಮ್ಮ ಹತ್ರ ಒಂದು PDF ಇದೆ, ಆ PDF ನೀವು ಅಪ್ಲೋಡ್ ಮಾಡೋದು, ಅದಕ್ಕೆ ಕೊಡೋದು. ಓಕೆ, ಫುಲ್ ಕತೆ ಕೊಡೋದು, ಮತ್ತು ಅದು ಅದರ ಮೇಲೆ ಏನು ಬೇಕದು ಕ್ರಿಯೇಟ್ ಮಾಡಲಿಕ್ಕೆ ರೆಡಿ ಇರುತ್ತೆ. ಅದರಲ್ಲಿ ಬೇಕಾದರೆ ಅದು ಕ್ವಿಝ್ ಮಾಡುತ್ತೆ, ಅಥವಾ ವಿಡಿಯೋವನ್ನು ಮಾಡುತ್ತೆ, ಆಡಿಯೋ ಕೂಡ ರೆಡಿ ಮಾಡುತ್ತೆ. ಏನನ್ನು ಮಾಡಿದರೂ ಕೂಡ ಅಂದರೆ ಇದರಲ್ಲಿ ಏನು ಆಪ್ಷನ್ ಇದೆ ಅದನ್ನೆಲ್ಲ ಚೆನ್ನಾಗಿ ಕೊಡುತ್ತೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಇದನ್ನು ಮಾಡಿದ್ದೆ. ಈಗ ನಾನು ಮೊಬೈಲಿದ್ದು ನೋಡಿ, ಇದನ್ನು ಕೊಟ್ಟಿದ್ದೆ, ಒಂದು ಮೊಬೈಲಿದ್ದು ಈ ರೀತಿ. ChatGPTಯಲ್ಲೂ ಕೊಟ್ಟೆ ನಾನು, ಅದೇ ರೀತಿ ಇದಕ್ಕೂ ಕೊಟ್ಟೆ ನಾನು. ಇದು ಕೊಡುವಾಗ ನನಗೆ ಒಂದು ವಿಡಿಯೋ ಮಾಡು ಅಂತ ಕನ್ನಡದಲ್ಲಿ ಕೊಟ್ಟೆ ನಾನು. ಸೊ ಅದು ಈ ರೀತಿ ನನಗೆ ಸಿಕ್ಕಿತು. ನಮಸ್ಕಾರ. ಒಂದು ನಿಮಿಷ. ನಮಸ್ಕಾರ. ಎಲ್ಲರ ಫೋನ್ ಅಥವಾ ಕಂಪ್ಯೂಟರ್ ಕೂಡ ಅಷ್ಟೇ ಫೈಲ್ಗಳು, ಆ್ಯಪ್ಗಳು, ನೋಟಿಫಿಕೇಶನ್ಗಳು ಎಲ್ಲ ತುಂಬಿ ಹೋಗಿರುತ್ತೆ ಅಲ್ವಾ? ಅದೇ ಚಿಂತೆ ಮಾಡಬೇಡಿ, ಯಾಕೆಂದರೆ ಇವತ್ತು ನಾವು ನಮ್ಮ ಡಿಜಿಟಲ್ ಜಗತ್ತನ್ನು ಸಿಂಪಲ್ ಆಗಿ ತುಂಬನೇ ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡೋ ಒಂದು 7 ದಿನದ ಪ್ಲಾನ್ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಬಹುತೇಕ ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಅರ್ಜೆಂಟಾಗಿ ಬೇಕಾಗಿರೋ ಫೈಲ್ ಸರಿಯಾದ ಟೈಮಿಗೆ ಸಿಗೋದೇ ಇಲ್ಲ, ಫೋನ್ ಕೂಡ ಸ್ಲೋ ಆಗೋಗಿರುತ್ತೆ. ಅಂದರೆ ಈಗ ಫುಲ್ ಸ್ಕ್ರೀನ್ ಮಾಡ್ತಾ ಇಲ್ಲ ನಾನು, ಈಗ ಈ ಸ್ಕ್ರೀನನ್ನು ಶೇರ್ ಮಾಡಿದ್ದೀನಿ. ಈಗ ಒಮ್ಮೆ ಪ್ಲೇ ಮಾಡ್ತೀನಿ, ಆಡಿಯೋ ಇದೆ ಅಂತ ಕೇಳಿ ಮತ್ತೆ ನನಗೆ ರಿಪ್ಲೈ ಮಾಡಿ. ನಮಸ್ಕಾರ. ಎಲ್ಲರ ಫೋನ್ ಅಥವಾ ಕಂಪ್ಯೂಟರ್ ಕೂಡ ಅಷ್ಟೇ ಫೈಲ್ಗಳು, ಆ್ಯಪ್ಗಳು, ನೋಟಿಫಿಕೇಶನ್ಗಳು ಎಲ್ಲ ತುಂಬಿ ಹೋಗಿರುತ್ತೆ ಅಲ್ವಾ? ಅದೇ ಚಿಂತೆ ಮಾಡಬೇಡಿ, ಯಾಕೆಂದರೆ ಇವತ್ತು ನಾವು ನಮ್ಮ ಡಿಜಿಟಲ್ ಜಗತ್ತನ್ನು ಸಿಂಪಲ್ ಆಗಿ ತುಂಬನೇ ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡೋ ಒಂದು 7 ದಿನದ ಪ್ಲಾನ್ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಬಹುತೇಕ ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಅರ್ಜೆಂಟಾಗಿ ಬೇಕಾಗಿರೋ ಫೈಲ್ ಸರಿಯಾದ ಟೈಮಿಗೆ ಸಿಗೋದೇ ಇಲ್ಲ, ಫೋನ್ ಕೂಡ ಸ್ಲೋ ಆಗೋಗಿರುತ್ತೆ. ಅದರ ಜೊತೆಗೆ ಈ ನೋಟಿಫಿಕೇಶನ್ಗಳ ಕಾಟ ಬೇರೆ. ಈ ಎಲ್ಲ ಡಿಜಿಟಲ್ ಗೊಂದಲ ನಮ್ಮ ಪ್ರತಿದಿನದ ಲೈಫ್ ಮೇಲೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಲ್ವಾ? ಸರಿ, ಹಾಗಿದ್ರೆ ನೋಡೋಣ ನಮ್ಮ ಡಿಜಿಟಲ್ ಲೈಫ್ ಮೊದಲು ಹೇಗಿರುತ್ತೆ. ಗೊಂದಲ, ಸ್ಲೋ, ಸ್ಟ್ರೆಸ್, ಹಬ್ಬ. ಆದರೆ ನಮ್ಮ ಗುರಿ ಏನು? ಎಲ್ಲವನ್ನು ನೀಟಾಗಿ ಆರ್ಗನೈಸ್ ಮಾಡಿ, ಫಾಸ್ಟಾಗಿ ಮತ್ತು ಹಾಂ, ಈಗ ಏನು ಹೇಳೋದಂದರೆ ನಾನು ಅವನಿಗೆ ಏನು ಹೇಳಿರಲಿಲ್ಲ. ಓಕೆ, ನಾನು ಅದು ಒಂದು ಮೊಬೈಲಿದ್ದು ಪ್ಲ್ಯಾನರ್ ಮಾತ್ರ ಹೇಳಿದ್ದೆ, ಕ್ರಿಯೇಟ್ ಎ ವಿಡಿಯೋ ಅಂತ ಹೇಳಿದ್ದೆ ಅಷ್ಟೇ. ಸೊ ಅದೇನು ಮಾಡಿತ್ತು, ಆ ಒಂದು ಇಮೇಜಲ್ಲಿ ಏನಿತ್ತು ಅದನ್ನೆಲ್ಲ ತಗೊಂಡಿತ್ತು ಮತ್ತು ಇದನ್ನು ಕ್ರಿಯೇಟ್ ಮಾಡಿದ್ದು. ಇದರಲ್ಲಿ ಕೂಡ ನೀವು ಸ್ಟೈಲೆಲ್ಲ ಕ್ರಿಯೇಟ್ ಮಾಡ್ಬೋದು. ನಾನು ಜಸ್ಟ್ ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡಿದ್ದು. ನೀವು ಬೇಕಾದರೆ ಟ್ರೆಡಿಷ್ನಲ್ ಅಂದರೆ ನೀವು ನೋಡಿರ್ಬೋದು, ತುಂಬ ಸ್ಟೇಟಸಲ್ಲಿ ಎಲ್ಲ ದೇವರದ್ದೆಲ್ಲ ತುಂಬ ಚೆಂದ ಇಮೇಜ್ ಹಾಕ್ತಾರೆ, ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ನೀವು ಕೇಳುವ ಪ್ರಶ್ನೆ ಮತ್ತು ಹೇಳುವ ರೀತಿ ಚೆನ್ನಾಗಿರಬೇಕು. ಇದ್ದರೆ ಈಗ ಎಲ್ರಿಗೂ ಅಂದರೆ ಈ ಎಲ್ಲ ಟೂಲಿಗೆ ಇಂಡಿಯನೈಸ್ ಆಗಿ ಹೋಗಿದೆ, ಎಲ್ರಿಗೂ ಕೂಡ ನಮ್ಮ ದೇವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಕ್ರಿಯೇಷನ್ ಬಿಕಮ್ಸ್ ವೆರಿ ಈಸಿ, ತುಂಬ ಈಸಿಯಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗತ್ತೆ. ಸೊ ನಾನು ಇದು 2 ಎಕ್ಸಾಂಪಲ್ ಮಾತ್ರ ಈಗ ತಗೊಂಡೆ, ಬಿಕಾಸ್ ದರ್ ವಾಸ್ ಅ ರಿಕ್ವೆಸ್ಟ್. ನೀವು ಆಡಿಯೋ ಕೂಡ ಕ್ರಿಯೇಟ್ ಮಾಡ್ಬೋದು. ಐ ಡೋಂಟ್ ನೋ ನೀವು ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಅಂದರೆ ಮ್ಯೂಸಿಕ್ ಕೂಡ ಮಾಡಬಹುದು. ನಾನು ಲಾಸ್ಟ್ ಇದರಲ್ಲಿ ಈಗ ಕೂಡ ನಾನು ಕ್ಲಾಸಿಗೆ ಯಾರು ಸ್ಟಾರ್ಟಿಂಗಿಂದ ಇದ್ರಿ ಅವರಿಗೆ ಇದನ್ನು ಕೂಡ ನಾನು ಕ್ರಿಯೇಟೇ ಮಾಡಿದ್ದು. ಇದರ ಆಡಿಯೋ ನಾನು ಬೇರೆ ಯಾರಾದರೂ ಇದ್ದರೆ ನೀವು ನೋಡಿ, ಇದನ್ನು ಕೂಡ ಕ್ರಿಯೇಟ್ ಮಾಡಿದ್ದು. ಹಾಂ, ಇದರಲ್ಲಿ ಗಾಳಿಯಂತೆ ಹರುವ ಆಸೆ ಅಂತ ಬಂದಿದೆ ಆಯಿತಾ. ಹಾರುವ, ಅದು ಹರುವ ಅಂದರೆ ಅದು ಕನ್ನಡ ಇನ್ನೂ ಅರ್ಥ ಆಗಿಲ್ಲ ಆವಾಗ. ಇದು ನಾನು ಕ್ರಿಯೇಟ್ ಮಾಡಿ ಒಂದು 2-3 ತಿಂಗಳಾಯಿತು. 2-3 ಅಲ್ಲ, ಜಾಸ್ತಿ ಆಗಿದೆ ತಿಂಗಳು. ಈ ರೀತಿ ಮ್ಯೂಸಿಕನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಸೊ ಉದ್ದೇಶ ಏನಂದರೆ, ಯಾರಿಗೆ ಏನು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಟೈಮ್ ಇಲ್ಲ, ಅದನ್ನು ಮಾಡೋದು.
ಇನ್ನೊಂದು ಏನಂದರೆ ನಾನು ಯಾರ ಕ್ರಿಯೇಟಿವಿಟಿಗೂ ಕೂಡ ನಾನು ಇದು ಮಾಡ್ತಾ ಇಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ನನಗೆ ಇದು ಯಾರಿಗೂ ಹೇಳಲಿಕ್ಕೂ ಅಷ್ಟು ಒಳ್ಳೆಯದಾಗಲ್ಲ. ಯಾರು ಕ್ರಿಯೇಟಿವ್ ಇರ್ತಾರೆ, ಯಾರು ಆರ್ಟಿಸ್ಟ್ ಇರ್ತಾರೆ, ಅವರಿಗೊಂದು ದೊಡ್ಡ ಏನು ಅದೊಂದು ಒಳ್ಳೆಯದಾಗೋದಿಲ್ಲ, ನಂಗೆ ಗೊತ್ತು. ಯಾಕೆಂದರೆ ಏನು ಇಲ್ಲಿದೆ ನೋಡಿ, ಯಾರು ನಮ್ಮ ಕೈಯಿಂದ ಮಾಡ್ತೇವೆ ನೋಡಿ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದು ಆರ್ಟಿಫಿಷಿಯಲ್ ಅಷ್ಟೇ. ಅದರಲ್ಲಿ ಏನು ನ್ಯಾಚುರಲ್ ಆಗಿ ಅದೇನು ಮನುಷ್ಯ ಅಲ್ಲ, ಅದನ್ನು ಕ್ರಿಯೇಟ್ ಮಾಡಿದ್ದು ಕೂಡ ನಾವೇ, ಅದನ್ನು ನೆನಪಿಟ್ಕೊಳ್ಬೇಕು. ಬಟ್ ಇದು ಮುಂದುವರಿತಾ ಇದೆ, ನಿಮಗೆ ಗೊತ್ತಿರಬೇಕು. ಆ ಅವೇರ್ನೆಸ್ಗೋಸ್ಕರ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ತುಂಬ ವೀಡಿಯೋಸ್ ಕೂಡ ಈಗ ಇನ್ನೂ ತುಂಬ ಬರುತ್ತೆ, ನ್ಯೂಸಲ್ಲೂ ಕೂಡ ಬರುತ್ತೆ, ಎಲ್ಲದರಲ್ಲಿ. ಆವಾಗ ಯಾವುದು ಆರ್ಟಿಫಿಷಿಯಲ್ ಯಾವುದು ನ್ಯಾಚುರಲ್ ಅಂತ ಡಿಸ್ಟಿಂಗ್ವಿಷ್ ಮಾಡೋದು ತುಂಬ ಕಷ್ಟ. ಅದಕ್ಕೂ ಒಂದು ಬಂದಿದೆ ಟೂಲ್, ಆಯಿತಾ? ಯಾವುದು ನ್ಯಾಚುರಲ್ ಆಗಿದೆ, ಯಾವುದು AI ಬಂದದ್ದು ಅಂತ ನೋಡಲಿಕ್ಕೂ ಒಂದು ಟೂಲ್ ಬಂದಿದೆ. ಆ ರೀತಿಯಾಗಿ ಅಷ್ಟು ಫಾಸ್ಟಾಗಿ ಮುಂದೆ ಹೋಗ್ತಾ ಇದೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ಇದು ಎರಡನ್ನ ಮಾತ್ರ ನಾನು ಇವತ್ತು ತಗೊಂಡಿದ್ದು. ಮ್ಯೂಸಿಕಲ್ಲಿ ಸುನೋ ಅಂತ ಇದೆ, ಅದನ್ನು ಯೂಸ್ ಮಾಡಿದ್ದೀನಿ. ChatGPT ಯೂಸ್ ಮಾಡಿದ್ದೀನಿ. 2-3 ಮಾಸ್ಟರ್ ಕ್ಲಾಸ್ ಕೂಡ ನಾನು ಅಟೆಂಡ್ ಮಾಡಿದೆ, ಜಸ್ಟ್ ಟು ನೋ ಅದು ಹೇಗೆ ಯೂಸ್ ಮಾಡಬಹುದು. ಮತ್ತು ಯಾರಾದರೂ ನಮ್ಮ ಗ್ರೂಪಲ್ಲಿ ನಮಗೆ ಎಲ್ಲಿಯಾದರೂ ಏನಾದರೂ ಡೌಟ್ ಇದ್ದರೆ ಐ ವಿಲ್ ಬಿ ಆಫ್ ಎನಿ ಹೆಲ್ಪ್ ಅಂತ. ಓಕೆ, ಸೊ ಇದಿಷ್ಟು ನನಗೆ ಹೇಳಲಿಕ್ಕಿದ್ದದ್ದು. ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ನಂದು